ಎಸ್ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಮ್ ಸಾಬ್ ಮುಲ್ತಾನಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ದೈಹಿಕ ಶಿಕ್ಷಣ ವಿಷಯ ವಸ್ತು ಏನಿದೆ ಗ್ರೇಡ್ 1 ಮತ್ತು ಗ್ರೇಡ್ 2 ಪ್ರೌಢಶಾಲಾ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅಥವಾ ಈ ಒಂದು ಪ್ರಾಥಮಿಕ ಶಾಲಾದಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಇಲ್ಲಿ ಪಠ್ಯಕ್ರಮ ಏನಿದೆ ಯಾವ ರೀತಿಯಾಗಿ ಓದ್ಕೋಬೇಕಾಗತ್ತೆ, ಆಮೇಲೆ ಯಾವೆಲ್ಲ ವಿಷಯಗಳಿಗೆ ಇದು ಲಿಂಕ್ ಇದೆ, ಯಾವೆಲ್ಲ ಬೆಸ್ಟ್ ಬುಕ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ. ಯಾಕಂದ್ರೆ ದೈಹಿಕ ಶಿಕ್ಷಕರನ್ನ ಒಂದು ವಿಶೇಷವಾಗಿ ಶಿಕ್ಷಕರನ್ನ ಈ ಬಾರಿ ತುಂಬತಕ್ಕಂಥದ್ದು ತುಂಬಾ ಒಂದು ದಿನಗಳ ಒಂದು ಪ್ರಯತ್ನದ ನಂತರ ತುಂಬ್ತಾ ಇದ್ದಾರೆ, ಹೌದಾ? ಸೊ ಹೀಗಾಗಿ ನೀವು ಯಾವೆಲ್ಲ ಅಂಶಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು, ಯಾಕಂದ್ರೆ ನಿಮ್ಮ ಸ್ಪರ್ಧೆ ಕೂಡ ತುಂಬಾ ಕ್ಯಾಂಡಿಡೇಟ್ಸ್ಗಳಲ್ಲಿ ಸ್ಪರ್ಧೆ ಕೂಡ ಕಡಿಮೆ ಇರೋದ್ರಿಂದ ತುಂಬಾ ಜನ ಸಿಲೆಬಸ್ ಹೇಳ್ಬಿಟ್ಟಿರ್ತಾರೆ ಅಷ್ಟೇ, ಬಟ್ ಅದನ್ನ ಯಾವ ರೀತಿ ಲಿಂಕ್ ಇದೆ ಇನ್ನಿತರ ಸಬ್ಜೆಕ್ಟ್ಸ್ಗಳಿಗೆ ಸ್ವಲ್ಪ ನೋಡ್ಕೊಂಬಿಡಿ. ಹೀಗಾಗಿ ನಿಮ್ಗೆ ಓದೋದು ಹೇಗೆ ಅಂತ ಗೊತ್ತಾಗುತ್ತೆ, ಜೊತೆಗೆ ಕೆಲವೊಂದು ರೆಫರೆನ್ಸ್ ಬುಕ್ಸ್ಗಳನ್ನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಮೊದಲನೇದು ಬರ್ತಕ್ಕಂಥದ್ದು ದೈಹಿಕ ಶಿಕ್ಷಣದ ಪಠ್ಯ ವಸ್ತು ಏನಿದೆ ಅಂತ ನೋಡೋಣ. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಪ್ರಾಚೀನ ಕಾಲದ ಹಾಗೂ ಆಧುನಿಕ ಕಾಲದ ದೈಹಿಕ ಶಿಕ್ಷಣ ಯಾವ ರೀತಿಯಾಗಿತ್ತು ಹಾಗೂ ವಿವಿಧ ತತ್ವಜ್ಞಾನಿಗಳು ಏನೆಲ್ಲ ಕೊಡುಗೆನ ಕೊಟ್ಟಿದ್ದಾರೆ. ಅದು ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥವ್ರು. ಸೊ ಇಂಗ್ಲೆಂಡ್ ಆಗಿರ್ಬೋದು, ಡೆನ್ಮಾರ್ಕ್, ಜರ್ಮನಿ, ಸ್ವೀಡನ್ ಆಗಿರ್ಬೋದು, ಸೊ ಇವೆಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು ದೈಹಿಕ ಶಿಕ್ಷಣಕ್ಕೆ, ಅಲ್ಲಿರ್ತಕ್ಕಂಥ ತತ್ವಜ್ಞಾನಿಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಟಾಪಿಕ್ ನಂಬರ್ 1 ಆಗಿರುತ್ತೆ. ಇನ್ನು ಟಾಪಿಕ್ ನಂಬರ್ 2 ಬಂದ್ಬಿಟ್ಟು ಸ್ವತಂತ್ರವಾಗಿ ಹುಟ್ಟಿ ಬೆಳೆದಿರ್ತಕ್ಕಂಥ ಭಾರತದ ದೈಹಿಕ ಶಿಕ್ಷಣದ ಒಂದು ಯೋಜನೆಗಳ ಬಗ್ಗೆ ನೀವು ಇಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು. ಇದ್ರ ಬಗ್ಗೆ ಮುಖ್ಯವಾಗಿ NCC ಆಗಿರ್ಬೋದು, NSS ಆಗಿರ್ಬೋದು, ಸ್ವಯಂ ಸೇವಾ ದಳ ಸಂಘ ಅಂತ ಕರಿತೀವಿ, ಸ್ಕೌಟ್ಸ್ ಗೈಡ್ಸ್ ಆಗಿರ್ಬೋದು, NSS ಅಂತಕ್ಕಂಥದ್ದು ನೀವು ಆಲ್ಮೋಸ್ಟ್ ನೋಡಿರ್ತೀರಿ. ನಾನು ಕೂಡ NSS ಕ್ಯಾಂಪಲ್ಲಿ ಇದೆ, ಜೊತೆಗೆ ಸ್ಕೌಟ್ ಗೈಡ್ ಕೂಡ ಆಗಿದ್ದೆ, ಭಾರತ ಸೇವಾದಲ್ಲಿ ಕೂಡ ಇದ್ದೆ, ಅದ್ರ ಜೊತೆಗೆ NCC ಸಾರ್ಜೆಂಟ್ ಕೂಡ ಆಗಿದ್ದೆ ನಾನು. ಸೊ ಇವೆಲ್ಲ ಸ್ವತಂತ್ರವಾಗಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ದೈಹಿಕ ಶಿಕ್ಷಣದ ವಿವಿಧ ಯೋಜನೆಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ರೆಡ್ ಕ್ರಾಸ್ ಅದರ ಮೆಂಬರ್ ಕೂಡ ಆಗಿದ್ದೆ ನಾನು, ರೆಡ್ ರಿಬ್ಬನ್ ಕ್ಲಬ್ ಅಂತ ಹೇಳಿ. ಜೊತೆಗೆ ಮುಖ್ಯವಾಗಿ ಬರ್ತಕ್ಕಂಥ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಈ ಒಂದು ಅಂಶಗಳ ಕುರಿತು, ದೈಹಿಕ ಶಿಕ್ಷಣಕ್ಕೆ ಯಾವ ರೀತಿಯಾಗಿದೆ. ಯಾಕಂದ್ರೆ ದೈಹಿಕ ಶಿಕ್ಷಣ ಅಂದ್ರೆ ಏನು, ಮಗುವಿನ ಮಾನಸಿಕ ಮತ್ತು ದೈಹಿಕ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದೇ ಆರೋಗ್ಯ ಅಂತ ಕರಿತೀವಿ. ಸಾಮಾನ್ಯವಾಗಿ ಆರೋಗ್ಯ ಡೆಫಿನೇಷನ್ ಏನು ಅಂತ ಹೇಳಿದಾಗ, ಹೌದಾ? ಆರೋಗ್ಯ ಅಂದ್ರೆ ಏನು, ಮಾನಸಿಕವಾಗಿ ಕೂಡ ದೈಹಿಕವಾಗಿ ಕೂಡ ಸದೃಢವಾಗಿದ್ದಾಗ ವ್ಯಕ್ತಿಯನ್ನು ಮಾತ್ರ ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ. ಸೊ ಹೀಗಾಗಿ ಇದನ್ನ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಇದು 2ನೇ ಟಾಪಿಕ್. ಇನ್ನು 3ನೇ ಟಾಪಿಕ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಕ್ರೀಡೆಗಳು ಯಾವುದು. ಈಗ ಫಾರ್ ಎಕ್ಸಾಂಪಲ್ ಈಗ ಭಾರತದ ಒಂದು ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಒಂದು ಕ್ರಿಕೆಟ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ, ಫುಟ್ಬಾಲ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಒಂದು ಯಾವ ರೀತಿ ಕರ್ನಾಟಕದಲ್ಲಿ ಅದರ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದನ್ನು ಕೂಡ ನೋಡ್ತೀವಿ, ಹೌದಾ? ಸೊ ಆಧುನಿಕ ಒಲಿಂಪಿಕ್ ಯಾವ ರೀತಿಯಾಗಿದೆ ಹಾಗೂ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಲಿಂಪಿಕ್ ಯಾವ ರೀತಿಯಾಗಿತ್ತು, ಹೌದಾ? ಇದೆಲ್ಲವನ್ನ ನಾವಿಲ್ಲಿ 3ನೇ ಟಾಪಿಕ್ ಅಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಸೊ ಮೊದಲನೇದು ಇದು ಕಂಪ್ಲೀಟ್ ಒಂದು ಟಾಪಿಕ್ ಹೆಸರೇ ಅಂದ್ರೆ 3 ಅಂಶಗಳು ಇವೆಲ್ಲವೂ ಕೂಡ ದೈಹಿಕ ಶಿಕ್ಷಣದ ಇತಿಹಾಸದಲ್ಲಿ 3 ಟಾಪಿಕ್ಗಳನ್ನ ನೋಡ್ಕೋಬೇಕು. ಫಸ್ಟ್ ಟೈಟಲ್ ಅಲ್ಲಿ ಈ 3 ಅಂಶಗಳನ್ನ ನೀವು ಗಮನ ಕೊಡ್ತೀರಿ. ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ದೈಹಿಕ ಶಿಕ್ಷಣದಲ್ಲಿ ಒಂದು ಆಡಳಿತ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ಇದೆ ನೋಡ್ರಿ. ಐ ಹೋಪ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಓಕೆ, ಸೊ ನೋಡಿ 2ನೇದು ಬಂದ್ಬಿಟ್ಟು ಸೊ ದೈಹಿಕ ಶಿಕ್ಷಣದ ಏನ್ರಿ ಆಡಳಿತ ಮತ್ತು ನಿರ್ವಹಣೆ ಅಂತಿದ್ದ ಆರ್ಗನೈಸೇಷನ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಬರ್ತದೆ. ಇದರಲ್ಲಿ ಶೈಕ್ಷಣಿಕ ನಿರ್ವಹಣೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ. ಆಕ್ಚುಲಿ ಫಿಸಿಕಲ್ ಎಜುಕೇಶನ್ ನಾವು ಬಗ್ಗೆ ಜಾಸ್ತಿ ಕೇಳ್ತಕ್ಕಂಥದ್ದು ಬೇರೆ, ಇದು ಎಲ್ಲದಕ್ಕೂ ಲಿಂಕ್ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಅರ್ಥ, ಪರಿಕಲ್ಪನೆ, ವ್ಯಾಪ್ತಿ, ತತ್ವಗಳು, ಕಾರ್ಯಗಳು, ದೈಹಿಕ ಶಿಕ್ಷಣದ ನಿರ್ವಹಣೆ ಹೆಂಗೆ, ಸಂಘಟನೆ, ಅರ್ಥ ತತ್ವಗಳು, ಯೋಜನೆಗಳಾಗಿರಬಹುದು, ಕಾರ್ಯಗಳು, ಆಡಳಿತ ಮತ್ತು ಪ್ರಾಮುಖ್ಯತೆ ಹಾಗೂ ಪ್ರಕಾರಗಳು, ಮಾರ್ಗದರ್ಶಿ, ಅರ್ಹತೆ. ಇದು ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಆಡಳಿತ ಮತ್ತು ನಿರ್ವಹಣೆ ಅಂತ BEd ಒಂದು ಸಬ್ಜೆಕ್ಟ್ ಇತ್ತು, ನೋಡಿರ್ಬೋದು ನೀವು. ಅದರಲ್ಲಿ ಇರ್ತಕ್ಕಂಥ ಒಂದು ಟಾಪಿಕ್, ಅದರಲ್ಲಿ ವಿಶೇಷವಾಗಿ ದೈಹಿಕ ಶಿಕ್ಷಣದ ಬಗ್ಗೆ ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಪಾಯಿಂಟ್ ನಂಬರ್ 1 ಇದು. 2ನೇದು ಬಂದಾಗ ದೈಹಿಕ ಶಿಕ್ಷಣದ ಉಪಕರಣಗಳು, ಆಯ್ಕೆ, ಕೊಳ್ಳೋ ವಿಧಾನ, ಸಂಗ್ರಹಿಸಿ ಇಡ್ತಕ್ಕಂಥ ವಿಧಾನಗಳಾಗಿರ್ಬೋದು, ಸಲಕರಣೆಗಳ ರಿಜಿಸ್ಟರ್, ಇದೆಲ್ಲವೂ ಕೂಡ ಶಾಲೆಯಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥ ದಾಖಲಾತಿಗಳು. ಒಬ್ಬ ಶಿಕ್ಷಕರು ಏನೆಲ್ಲ ದಾಖಲಾತಿಗಳು ನಿರ್ವಹಿಸಬೇಕಾಗತ್ತೆ, ಹಾಗೆ ದೈಹಿಕ ಶಿಕ್ಷಣರ ಒಂದು ದಾಖಲಾತಿಗಳು. ಪರಿಚಯ, ಅರ್ಥ, ವ್ಯಾಖ್ಯಾನ ನೋಡ್ತೀವಿ. ಜೊತೆಗೆ ಸಂಘಟನೆ ಗುರಿಗಳು, ಏಮ್ ಆಫ್ ಆರ್ಗನೈಸೇಷನ್, ಸಂಘಟನೆ ಮುಖ್ಯ ತತ್ವಗಳನ್ನ ನೋಡ್ಬೇಕಾಗತ್ತೆ. ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ಟು ಕ್ರಿಯೇಟ್ ಟುಮಾರೋ ಅಂತಕ್ಕಂಥದ್ದು. ಇವೆಲ್ಲ ಅಂಶಗಳನ್ನ ಇಲ್ಲಿ 2ನೇ ಒಂದು ಇದರಲ್ಲಿ ನೋಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ 3ನೇದು ಬಂದಾಗ ಕ್ರೀಡಾ ಉಪಕರಣಗಳು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ಯಾವೆಲ್ಲ ಕ್ರೀಡಾ ಉಪಕರಣಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗತ್ತೆ. ನೋಡ್ರಿ, ದೈಹಿಕ ಶಿಕ್ಷಣದಲ್ಲಿ ಉಪಕರಣಗಳು ಎನ್ನುವ ಪದವು ವಿಶಾಲ ಅರ್ಥದಲ್ಲಿ ಬಳಕೆ ಆಗುತ್ತದೆ. ಕ್ರೀಡೆಗೆ ಬೇಕಾದ ಸಲಕರಣೆಗಳು, ಆಟದ ಮೈದಾನದಲ್ಲಿ ಬಳಸುವ ಸಾಮಗ್ರಿಗಳು. ಸೊ ವಿಶೇಷವಾಗಿ ಇದನ್ನ ನೀವು 6ರಿಂದ 10ನೇ ತರಗತಿ ದೈಹಿಕ ಶಿಕ್ಷಣ ಪುಸ್ತಕದಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ತಾತ್ವಿಕ ಅಂತಿದೆ,
ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಾಯೋಗಿಕ ಅಂತಿದೆ. 6ರಿಂದ 10ನೇ ತರಗತಿ ಮಾತಾಡ್ತಾ ಇದ್ದೀನಿ. ನಮ್ಮ KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತಕ್ಕಂಥದ್ದೇನಿದೆ ಅದರಿಂದ ಪಬ್ಲಿಕೇಶನ್ ಆಗಿರ್ತಕ್ಕಂಥ ಬುಕ್ಗಳಲ್ಲಿ ತಾತ್ವಿಕನೂ ಇದೆ, ಪ್ರಾಯೋಗಿಕನೂ ಇದೆ. ಅದನ್ನು ಸ್ವಲ್ಪ ನೀವು ನೋಡ್ಕೊಂಡ್ರೆ ಅಂದರೆ ಸೊ ಮಿನಿಮಲಿಸ್ಟಿಕ್ ಸಿಲೆಬಸ್ ಅದರಲ್ಲಿ ಕವರ್ ಆಗುತ್ತೆ. ಕಂಪ್ಲೀಟ್ ಸಿಲೆಬಸ್ ಅದರಲ್ಲಿ ಇಲ್ಲ. ಆದರೆ ನೀವೇನು ಈ ವಿಷಯಗಳನ್ನ ತಿಳ್ಕೊತಾ ಇದ್ರಿ, ಸೊ ಇದರ ಒಂದು ಮಿನಿಮಲಿಸ್ಟಿಕ್ ಒಂದು 30 to 40% ಸಿಲೆಬಸ್ ಅದರಲ್ಲಿ ನಾವು ಕವರ್ ಮಾಡ್ಕೋಬಹುದು. ನಿಮ್ಮ ಹತ್ರ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಕಲೆಕ್ಟ್ ಮಾಡ್ಕೊಡ್ರಿ ಈಗಲೇ. ಸೊ ಇದು ನೆಕ್ಸ್ಟ್ ದೈಹಿಕ ಶಿಕ್ಷಣ ಚಟುವಟಿಕೆಯಲ್ಲಿ ಬಳಸುವ ಉಪಕರಣಗಳನ್ನ 2 ಪ್ರಕಾರಗಳಲ್ಲಿ ವಿಂಗಡಿಸಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಇದೀವಿ. ಅದು ಯಾವ್ದಂದ್ರೆ ನಶಿಸದ ಅಥವಾ ಶಾಶ್ವತ ಉಪಕರಣಗಳು. ಉದಾಹರಣೆಗೆ ಪ್ಯಾರಲರ್ ಬಾರ್ ಆಗಿರ್ಬೋದು, ಹೈ ಜಂಪ್ ಸ್ಟ್ಯಾಂಡ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ಆಮೇಲೆ ಹಡಲ್ಸ್ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂದ್ರೆ ಶಾಶ್ವತವಾಗಿ ನಶಿಸಲಾಗದಂತ ಒಂದು ಉಪಕರಣಗಳಾಗಿರುತ್ತೆ. ಇನ್ನು ನಶಿಸ್ತಕ್ಕಂಥ ಉಪಕರಣಗಳು ನೆಟ್ಗಳಾಗಿರ್ಬೋದು, ಚೆಂಡುಗಳಾಗಿರ್ಬೋದು, ಶಟಲ್ಗಳು, ಇವೆಲ್ಲ ಪದೇ ಪದೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳಿಗೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಗಟ್ಟಿ ಇರ್ತಕ್ಕಂಥ ವಸ್ತುಗಳು ಸ್ವಲ್ಪ ಶಾಶ್ವತವಾಗಿ ಅವು ಇರ್ತವೆ, ಅದ್ರ ಬಗ್ಗೆ ಏನು ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಇದು ಐ ಹೋಪ್ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಸ್, ಇನ್ನು ಸ್ವಲ್ಪ ಇರಿ, ಸೆಟ್ಟಿಂಗ್ ಮಾಡ್ಕೋಬೇಕು. ಎಸ್, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕ್ರೀಡಾಧಿಕಾರತ್ವದ ತತ್ವಗಳು ಅಂತಕ್ಕಂಥದ್ದು ಒಂದು ಟಾಪಿಕ್ ಇದೆ ನೋಡಿ. ಕ್ರೀಡಾಧಿಕಾರತ್ವದ ಒಂದು ತತ್ವಗಳು ಅಂತಕ್ಕಂಥದ್ದಿದೆ. ಆಮೇಲೆ ಕ್ರೀಡಾ ತರಬೇತಿ ತತ್ವಗಳು, ಇದರಲ್ಲಿ ಟ್ರೈನಿಂಗ್ ಬಗ್ಗೆ ತಿಳಿಸ್ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧ ಕೌಶಲ್ಯ ಹಾಗೂ ದೈಹಿಕ ಸಾಮರ್ಥ್ಯಗಳನ್ನು ತರಲು ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು ಆದ್ದರಿಂದ ಯಾವುದೇ ವಿಷಯ ಅಥವಾ ಚಟುವಟಿಕೆಯ ನಿಪುಣತೆಗಳು ಬೆಳೆಯುವಂತೆ ರೂಢಿ ಮಾಡಿಸುವುದಕ್ಕೆ ಏನಂದ್ರೆ ತರಬೇತಿ ಅಂತ ಕರೀತಾರೆ. ತರಬೇತಿ ಅಂದ್ರೆ ಏನು? 2 ಅಂಶಗಳಿದಾವೆ. ಸೈಕಾಲಜಿಯಲ್ಲಿ ಬರ್ತದೆ ತರಬೇತಿ ಅಂತಕ್ಕಂಥದ್ದು. ಏನಪ್ಪಾ ಅಂದ್ರೆ ಒಂದು ಯಾವುದೇ ಒಂದು ಕೆಲಸದಲ್ಲಿ ಆ ಒಂದು ಕೆಲಸವನ್ನ ನಾವು ಪರಿಪೂರ್ಣನಾಗಿ ಪರ್ಫೆಕ್ಟ್ ಆಗಿ ಮಾಡ್ತಕ್ಕಂಥದ್ದು, ಹೌದಾ? ಇದನ್ನ ಏನಂತ ಕರೀತಾರೆ? ಹವ್ಯಾಸಗಳ ಬೆಳವಣಿಗೆ ಮತ್ತು ಕೌಶಲ್ಯದ ಅಭಿವೃದ್ಧಿ, ಸ್ಕಿಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ತರಬೇತಿಯನ್ನು ಕೊಡ್ತೀವಿ. ಈಗ ದೈಹಿಕ ಶಿಕ್ಷಕರು ದೈಹಿಕ ಶಿಕ್ಷಣ ವಿಷಯನ ಅಧ್ಯಯನ ಮಾಡಿರ್ತಕ್ಕಂಥ ಶಿಕ್ಷಕರೇ ಬೇಕು. ಬಿಕಾಸ್ ದೇ ಹ್ಯಾವ್ ದಿ ಟ್ರೆಂಡ್, ಅಲ್ಲಿ ಏನಾಗಿದ್ದಾರೆ ಅಂದ್ರೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ದೈಹಿಕ ಶಿಕ್ಷಣದ ತತ್ವಜ್ಞಾನ, ಫಿಲಾಸಫಿ ಆಫ್ ಫಿಸಿಕಲ್ ಎಜುಕೇಶನ್. ತತ್ವಶಾಸ್ತ್ರ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಜ್ಞಾನದ ಬಗೆಗೆ ಅನುರಾಗ ಅಂತ ಕರಿತೀವಿ. ಅಲ್ಲಿ ತತ್ವಜ್ಞಾನದ ವ್ಯಾಖ್ಯೆಗಳೇನು, ಡೆಫಿನೇಷನ್ಸ್ ನೋಡಿ, ಫಿಲಾಸಫಿ ಕೊಟ್ಟಿದ್ದಾರೆ. ತತ್ವಜ್ಞಾನದ ಶಾಖೆಗಳು, ಬ್ರಾಂಚಸ್ ಆಫ್ ಫಿಲಾಸಫಿ ಅಂತೇಳಿ ಅಲ್ಲಿ ಡಿಸ್ಕಷನ್ ಮಾಡೋಣ. ಇದು ಅದಕ್ಕೆ ನಿಮ್ಗೆ ಹೇಳಿದ್ ನಾನು, ಒಂದೇ ಸಬ್ಜೆಕ್ಟ್ಗೆ ರಿಲೇಟೆಡ್ ಇಲ್ಲ ಇದು. ಇನ್ನು ಮೌಲ್ಯಶಾಸ್ತ್ರ ಅಂತ ಕರಿತೀವಿ, ಆಕ್ಸಿಯಾಲಜಿ ಅಂತೇಳಿ, ನೀತಿಶಾಸ್ತ್ರ, ಎಥಿಕ್ಸ್, ತರ್ಕಶಾಸ್ತ್ರ, ಲಾಜಿಕ್ ಅಂತ ಕರಿತೀವಿ. ನೀಡ್ ಫಾರ್ ಫಿಲಾಸಫಿ ಇನ್ ಫಿಸಿಕಲ್ ಎಜುಕೇಶನ್. ಸೊ ನಮಗೆ ತತ್ವಶಾಸ್ತ್ರ ಏನಾದರೂ ಅವಶ್ಯಕತೆ ಇದೆಯಾ ದೈಹಿಕ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು. ದೈಹಿಕ ಚಟುವಟಿಕೆಗಳನ್ನ ವಿವಿಧ ನಿಪುಣತೆಗಳನ್ನ ಕಲಿಯಲು ಯಾವ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅಂತಕ್ಕಂಥದ್ದು, ಸ್ಕಿಲ್ಸ್ಗಳನ್ನ, ದೈಹಿಕ ಆಕ್ಟಿವಿಟೀಸ್ಗಳನ್ನ ನಾವು ಕಲೀಲಿಕ್ಕೆ. ನೆಕ್ಸ್ಟ್ ವ್ಯಕ್ತಿಯ ನಡತೆ ಯಾವ ರೀತಿಯಾಗಿದೆ, ವ್ಯಕ್ತಿತ್ವ ಮತ್ತು ದೈಹಿಕ ರಚನೆಯಲ್ಲಿ ಒಳ್ಳೆಯ ದೈಹಿಕ ಚಲನೆಗಳ ಮಹತ್ವ ಏನು. ಈಗ ಅದು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ KTBS ಅಲ್ಲಿ ಕೂಡ ಇದೆ. ಯಾವ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗತ್ತೆ, ಮಕ್ಕಳಿಗೆ ಆಟವನ್ನು ಆಡಿಸ್ಬೇಕಾಗತ್ತೆ ಯಾವುದೇ ಸಮಸ್ಯೆ ಬರದಾಗೆ ಅಂತಕ್ಕಂಥದ್ದು, ಹೌದಾ? ಸೊ ಇದು ಕೂಡ ನಮಗೆ ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಜೀವಶಾಸ್ತ್ರದ ಆಧಾರ ನೋಡ್ರಿ, ಇಲ್ಲಿ ಮತ್ತೆ ಬೇರೆ ಸಬ್ಜೆಕ್ಟ್ ರಿಲೇಟೆಡ್ ಇದೆ ಕಾಣ್ತಾ ಇದ್ರಿ ನೀವು, ಹೌದಾ? ಇಲ್ಲಿ ಅದಕ್ಕಾಗಿ ಈ ಸಬ್ಜೆಕ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಸ್ವಲ್ಪ ಎಲ್ಲ ವಿಷಯಗಳಿಗೆ ರಿಲೇಟೆಡ್ ಆಗಿ ಓದ್ಕೋಬೇಕಾಗತ್ತೆ. ಎಸ್ಪೆಷಲಿ ಸೈಕಾಲಜಿಗೆ ಜಾಸ್ತಿ ಇದೆ, ಮುಂದೆ ಹೇಳ್ತೀನಿ ನಾನು. ಟೀಚಿಂಗ್ ಅಪ್ಟಿಟ್ಯೂಡ್ ಅಲ್ಲಿ ಪಾಯಿಂಟ್ ಇದೆ, ಬಯಾಲಜಿಕಲ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥದ್ದು. ಜೀವಶಾಸ್ತ್ರದ ಆಧಾರ, ಡೆಫಿನೇಷನ್ ಆಫ್ ಬಯಾಲಜಿ ಇದೆ, ಜೀವಶಾಸ್ತ್ರದ ವ್ಯಾಖ್ಯಾನ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲಿ ಹೋಯ್ತು ಜೀವಶಾಸ್ತ್ರಕ್ಕೆ ಹೋಯ್ತು. ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಸಜೀವ ವಸ್ತುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಅಂತಕ್ಕಂಥದ್ದು ಅಂದ್ರೆ ಸೈನ್ಸ್ ರಿಲೇಟೆಡ್ ಕೂಡ ಇದೆ ಇದರಲ್ಲಿ. ಪ್ರೇರಣೆಗಳಿಗೆ ಪ್ರತಿಕ್ರಿಯೆ ಮಾಡೋದು, ರಿಯಾಕ್ಷನ್ ಆಫ್ ದ ಸ್ಟಿಮ್ಯುಲೇಷನ್ ನಾವು ಏನ್ ಮಾಡ್ತೀವಿ, ಏನಂತ ಕರಿತೀವಿ ಅಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಒಂದು ಪ್ರಚೋದನೆ ಇದೆ, ಅದಕ್ಕೊಂದು ಪ್ರತಿಕ್ರಿಯೆ ನಡೆಯುತ್ತೆ ಅಂತಕ್ಕಂಥದ್ದು. ಸ್ಟಿಮ್ಯುಲಸ್ ಪ್ಲಸ್ ರೆಸ್ಪಾನ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ, ಕೆಪಾಸಿಟಿ ಟು ಅಡ್ಜಸ್ಟ್ ವಿತ್ ದ ಎನ್ವೈರನ್ಮೆಂಟ್ ಚೇಂಜಸ್ ಅಂತಕ್ಕಂಥದ್ದು ಒಂದು ಬರ್ತದೆ. ಇದ್ರ ಮೇಲೆ ಸ್ವಲ್ಪ ನೋಡ್ಕೋಬೇಕು ಯಾವ ರೀತಿಯಾಗಿದೆ ಅಂತ ಹೇಳಿ. ಇನ್ನು ದೈಹಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ, ಪಾಯಿಂಟ್ ಬಿ ನೋಟೆಡ್ ನೋಡ್ರಿ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು, ಯಾವ ರೀತಿ ರಿಲೇಟೆಡ್ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗಿ. ಮೊದಲೇದು ಮನೋವಿಜ್ಞಾನದ ಅರ್ಥ, ವಿಧಾನಗಳು, ದೈಹಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯಾನಗಳ ವ್ಯಾಪ್ತಿಯನ್ನ ನೋಡ್ತಾ ಇದೀವಿ ಇಲ್ಲಿ, ಹೌದಾ? ಇದನ್ನ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡ್ಕೊಡ್ತೀನಿ. ಇದರ ಬಗ್ಗೆ ನೀವು ಫಿಸಿಕಲ್ ಎಜುಕೇಶನ್ ಎಸ್ಪೆಷಲಿ ಏನು ಸಬ್ಜೆಕ್ಟ್ಗಳಿದಾವೆ ರಿಲೇಟೆಡ್, ಫಿಲಾಸಫಿ ಆಗಿರ್ಬೋದು, ರಿಲೇಟೆಡ್ ಮೌಲ್ಯ ಶಿಕ್ಷಣ ಆಗಿರ್ಬೋದು, ಎಥಿಕ್ಸ್ ಅಂತ ಕರಿತೀವಿ, ಅಥವಾ ಐಡಿಯಾಲಜಿ ಆಗಿರ್ಬೋದು, ಅಥವಾ ಸೈಕಾಲಜಿ ಆಗಿರ್ಬೋದು,
ಇದೆಲ್ಲವೂ ಕೂಡ ನಿಮಗೆ ನಾನು ಕವರ್ ಮಾಡ್ಕೊಡ್ತೀನಿ, ಅವಶ್ಯಕತೆ ಇಲ್ಲ ಹೆದರತಕ್ಕಂಥದ್ದು. ವಿಕಾಸದ ಪರಿಕಲ್ಪನೆ, ಬೆಳವಣಿಗೆ ಆಯಾಮಗಳು ಬರ್ತದೆ, 10 ಹಂತಗಳು ಬರ್ತದೆ. ಅದಾ ವಿಕಾಸದ 10 ಹಂತಗಳು ಬರ್ತವೆ. ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆ ಕಾಲ, ತಾರುಣ್ಯಾವಸ್ಥೆ, ವಯಸ್ಕತನ, ಮಧ್ಯವಯಸ್ಕ, ವೃದ್ಧಾಪ್ಯ ಅಂತೇಳಿ. ಇದು ಯಾರ್ದಂದ್ರೆ ಶ್ರೀಮತಿ ಹರ್ಲಾಕ್ರವರು. ಅದೇ ರೀತಿ ಅರ್ನೆಸ್ಟ್ ಜೋನ್ಸ್ ಅವರು ಶೈಶಾವಸ್ಥೆ ಅಂತ ಬರ್ತದೆ, ಬಾಲ್ಯಾವಸ್ಥೆ ಅಂತ ಬರ್ತದೆ, ತಾರುಣ್ಯ ಮತ್ತು ವಯಸ್ಕತನ ಅಂತ ಬರ್ತದೆ. ರಾಸ್ ಅವರ 6 ಪ್ರಕಾರಗಳು ಬರ್ತವೆ. ಅದರಲ್ಲಿ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು, ಅನುವಂಶತೆ ಮತ್ತು ಪರಿಸರ ಆಗಿರ್ಬೋದು, ಆಮೇಲೆ ವ್ಯತ್ಯಾಸಗಳಾಗಿರ್ಬೋದು, ಅರ್ಥ, ಲಕ್ಷಣಗಳು, ಆಯಾಮಗಳಾಗಿರ್ಬೋದು, ಯೂರಿ ಬ್ರೌನ್ಪೆನ್ ಬೆನ್ನರ್ ಅವರ ಒಂದು ವಿಕಾಸದ ಸನ್ನಿವೇಶ ಆಗಿರ್ಬೋದು, ಮಗುವಿನ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತೆ, ಅದೆಲ್ಲವೂ ಕೂಡ ಸೈಕಾಲಜಿಯಲ್ಲಿ ನಾನು ಕವರ್ ಮಾಡ್ತೀನಿ, ಹೆದರೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸ, ವ್ಯತ್ಯಾಸ, ವಿಕಾಸದ ತತ್ವಗಳು, ಇದೆಲ್ಲವೂ ಕೂಡ ನಾನು ಹೇಳ್ತೀನಿ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಅದನ್ನ. ಇನ್ನು ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಇದು ಬಹಳ ಇಂಪಾರ್ಟೆಂಟ್. ಲರ್ನಿಂಗ್, ಅನುಭವದ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಹೌದಾ? ಸೊ ಅಥವಾ ಉತ್ತಮವಾಗಿ ತರ್ಕಿಸುವ, ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯ ಅಂತ ಹೇಳ್ತಾರೆ, ಅಥವಾ ಹೊಸ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಅಂತ ಹೇಳ್ತಾರೆ, ಅಥವಾ ಅಭ್ಯಾಸದ ಪರಿಣಾಮವಾಗಿ ಆಗ್ತಕ್ಕಂಥ ಬದಲಾವಣೆ ಅಂತ ಕಲಿಕೆ ಅಂತ ಹೇಳ್ತಾರೆ. ಸೊ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಅಭಿಪ್ರೇರಣೆ, ಮೋಟಿವೇಶನ್. ಇದರಲ್ಲಿ ಆಂತರಿಕ ಅಭಿಪ್ರೇರಣೆ ಬೇರೆ, ಬಾಹ್ಯ ಅಭಿಪ್ರೇರಣೆ ಬೇರೆ, ಸಾಧನ ಅಭಿಪ್ರೇರಣೆ ಬೇರೆ, ಹೌದಾ? ಸೊ 3 ವಿಧಗಳು ಬರ್ತವೆ, ಡಿಸ್ಕಷನ್ ಮಾಡೋಣ. ಅಭಿವ್ಯಕ್ತಿಗಳು, ಅಭಿವ್ಯಕ್ತಿ ಅಂದ್ರೆ ಏನು? ಅಪ್ಟಿಟ್ಯೂಡ್ ಅಂತ ಕರಿತೀವಿ. ಅಭಿಕ್ಷಮತೆ, ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥ ಸಹಜ ಸಾಮರ್ಥ್ಯವನ್ನ ಏನಂತ ಕರೀತಾರೆ? ಅಭಿಕ್ಷಮತೆ ಅಂತ ಕರೀತಾರೆ. ಅಲ್ಲಿ ನೋಡೋಣ. ಇನ್ನು ಕಲಿಕೆಯ ವರ್ಗಾವಣೆ ಮತ್ತು ಬುದ್ಧಿಶಕ್ತಿ. ಕಲಿಕೆಯ ವರ್ಗಾವಣೆ, ಅದರಲ್ಲಿ ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ನಂತರದಲ್ಲಿ ಶೂನ್ಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ, ದ್ವಿಪಾರ್ಶ್ವ ವರ್ಗಾವಣೆ, ಲಂಬ ವರ್ಗಾವಣೆ, ಕ್ರಮಾಗತ ವರ್ಗಾವಣೆ, ಸೊ ನೇರ ವರ್ಗಾವಣೆ, ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಅದನ್ನ ಆಮೇಲೆ ನೋಡೋಣ. ಇನ್ನು ಬುದ್ಧಿಶಕ್ತಿ, ಈಗಾಗಲೇ ನಾನು ಹೇಳಿದ್ದೀನಿ. ಬುದ್ಧಿಶಕ್ತಿ ಏನಂದ್ರೆ ಸಾಕಷ್ಟು ಸಿದ್ಧಾಂತಗಳು ಬರ್ತವೆ. ಬುದ್ಧಿಶಕ್ತಿ ಅರ್ಥ, ವ್ಯಾಖ್ಯೆ, ಲಕ್ಷಣಗಳಾಗಿರ್ಬೋದು, ಹೋವರ್ಡ್ ಗಾರ್ಡ್ನರ್ ಆಗಿರ್ಬೋದು, ನಂತರದಲ್ಲಿ ಗಿಲ್ಫೋರ್ಡ್ ಆಗಿರ್ಬೋದು, ಥಾರ್ಂಡೈಕ್ ಆಗಿರ್ಬೋದು, ಬೀನೆ ಆಗಿರ್ಬೋದು, ಬೇನೆ ಮತ್ತು ಸೈಮನ್ ಆಗಿರ್ಬೋದು, ನಂತರದಲ್ಲಿ ಸ್ಪಿಯರ್ಮನ್ ರವರ್ ಆಗಿರ್ಬೋದು, ಥರ್ಸ್ಟನ್ ಆಗಿರ್ಬೋದು, ನಂತರ ಕೆಟಲ್ ರವರ ಕಾರಕ ಸಿದ್ಧಾಂತ ಆಗಿರ್ಬೋದು, ಹೌದಾ? ಸೊ ರಾಬರ್ಟ್ ಸ್ಟರ್ನ್ಬರ್ಗ್ ರವರ ಒಂದು ಸಿದ್ಧಾಂತ ಆಗಿರ್ಬೋದು, ಇವರೆಲ್ಲ ಬುದ್ಧಿಶಕ್ತಿ ಸಿದ್ಧಾಂತಗಳನ್ನು ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ದೈಹಿಕ ಶಿಕ್ಷಣಕ್ಕೆ ಯಾವ ರೀತಿಯಾಗಿ ಅದು ಸಹಾಯಕಾರಿಯಾಗುತ್ತೆ, ಯಾಕಂದ್ರೆ ನಾನು ಅದೇ ಹೇಳಿದೆ, ಮಾನಸಿಕ ಮತ್ತು ದೈಹಿಕ ಎರಡೂ ಆರೋಗ್ಯವಾಗಿ ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆಯ ಸೃಜನಶೀಲತೆ, ಇದೆಲ್ಲ ನಾನು ಹೇಳ್ತೀನಿ. ವ್ಯಕ್ತಿತ್ವದ ಅರ್ಥ ಏನು, ವ್ಯಾಖ್ಯಾನ, ಅದರ ಲಕ್ಷಣಗಳು, ಸ್ಪ್ರಾಂಗ್ ರವರ ಸಿದ್ಧಾಂತ ಆಗಿರ್ಬೋದು, ಹೌದಾ? ವ್ಯಕ್ತಿತ್ವ ಕ್ಲೇಶ್ಮರ್ ಆಗಿರ್ಬೋದು, ಶೆಲ್ಡನ್ ಆಗಿರ್ಬೋದು, ಹೌದಾ? ರೋಸರ್ಮನ್ ಮತ್ತು ಫೆಡರ್ಮನ್ ಆಗಿರ್ಬೋದು, ಮೋಸಿನ್ ರವರ್ ಆಗಿರ್ಬೋದು, ಡಿ ಕಾರಕ್ ಒಂದು ವ್ಯಕ್ತಿತ್ವ ಸಿದ್ಧಾಂತ, ಕಾರ್ಲ್ ಯುಂಗ್ ಆಗಿರ್ಬೋದು, ಐಸೆಂಕ್ ರವರ ವ್ಯಕ್ತಿತ್ವ ಸಿದ್ಧಾಂತ ಆಗಿರ್ಬೋದು, ವ್ಯಕ್ತಿತ್ವದ ಪರೀಕ್ಷೆಗಳಾಗಿರ್ಬೋದು, ವ್ಯಕ್ತಿತ್ವದ ಮಾಪನ ಆಗಿರ್ಬೋದು, ವ್ಯಕ್ತಿನಿಷ್ಠ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ಪ್ರಕ್ಷೇಪಣಾ ತಂತ್ರಗಳು, ಈ ರೀತಿಯಾಗಿ ಬೇರೆ ಬೇರೆ ಬರ್ತದೆ. ಅದನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಮನರಂಜನೆ ಮತ್ತು ಮನರಂಜನಾ ಆಟಗಳು ಅಂತಕ್ಕಂಥದ್ದು ಒಂದಿದೆ. ಇದನ್ನು ಸ್ವಲ್ಪ ನೋಡ್ಕೊಡ್ರಿ, ಇದು ಈಸಿಯಾಗಿ ನೀವು ಮಾಡಬಹುದು ನೋಡ್ರಿ. ಮನರಂಜನೆ ಮತ್ತು ಮನರಂಜನಾ ಆಟಗಳು ಅಂತಕ್ಕಂಥದ್ದು ಏನಿದೆ? ಕ್ರೀಡೆ ಮತ್ತು ಮನೋಲ್ಲಾಸ. ಕ್ರೀಡೆ, ಆಟ ಆಡೋದ್ರ ಜೊತೆಗೆ, ಯಾಕಂದ್ರೆ ಹಿಂದೆ ಕೂಡ ಇತ್ತು, ಈಗಲೂ ಕೂಡ ಇದೆ. ಕ್ರೀಡೆಗಳ ಉದ್ದೇಶಗಳನ್ನು, ಸ್ಪರ್ಧೆಯ ಪ್ರಕಾರಗಳು ಯಾವುದು, ಮನೋಲ್ಲಾಸದ ಅರ್ಥ ಏನು, ವ್ಯಾಪ್ತಿ, ಮಹತ್ವ, ಉದ್ದೇಶಗಳು, ಮನೋಲ್ಲಾಸದ ಮಟ್ಟಗಳು, ಮನೋಲ್ಲಾಸ ಒದಗಿಸ್ತಕ್ಕಂಥ ಮಾಧ್ಯಮ, ಮನರಂಜನೆ ಮತ್ತು ಮನರಂಜನಾ ಆಟಗಳು, ಮನರಂಜನೆ ಅರ್ಥ, ಮಹತ್ವ ಮತ್ತು ವಿಧಾನಗಳು. ಇದು ಒಂದು ಜನರಲ್ ಅಂತಕ್ಕಂಥ ಟಾಪಿಕ್ ಅನ್ಸುತ್ತೆ, ಬಟ್ ಇದರಲ್ಲಿ ಕಂಟೆಂಟ್ ಇದೆ, ಹೌದಾ? ಸೊ ಇದನ್ನ ನಾವು ಕಂಟೆಂಟ್ ಅಲ್ಲಿ ಫಿಸಿಕಲ್ ಎಜುಕೇಶನ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಕ್ಕಂಥದ್ದು ಎಸ್, ಇಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿಬಿರ ಅಂತ ಬರ್ತದೆ. ಓಕೆ, ಸೊ ಶಿಬಿರಗಳು, NSS ಶಿಬಿರಗಳನ್ನ ಮಾಡ್ಕೊತಾ ಇದ್ರೆ ಗೊತ್ತಿದೆ ನಿಮಗೆ. ಬೇರೆ ಬೇರೆ ಶಿಬಿರಗಳು ಇರ್ತದೆ, ಅದ್ರ ಉದ್ದೇಶವನ್ನು ಕೂಡ ಇಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ವ್ಯಾಪ್ತಿ, ಮಹತ್ವ, ಪ್ರಕಾರಗಳು. ಇನ್ನು ಆರೋಗ್ಯ ಶಿಕ್ಷಣ ಅಂತಿದೆ, ಹೆಲ್ತ್ ಎಜುಕೇಶನ್. ಈಗಾಗಲೇ ನಾನು ಇದನ್ನ GPSR ಮಾಡ್ಬೇಕಾದ್ರೆ ಹೆಲ್ತ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್, ಹೆಲ್ತ್ ಎಜುಕೇಶನ್ ಅಂತಾನೆ ಸಪ್ರೇಟ್ ಆಗಿತ್ತು ನಮಗೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ 15 ಅಂಕ ಕೊಡ್ತಾರೆ GPSR. ಹೀಗಾಗಿ ಈ ಟಾಪಿಕ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಕಂಪ್ಲೀಟ್ ಕವರ್ ಮಾಡ್ಬೋದು. ಆರೋಗ್ಯ ಶಿಕ್ಷಣದ ಅರ್ಥ, ಉದ್ದೇಶಗಳು, ಆರೋಗ್ಯಕರ ಹವ್ಯಾಸಗಳನ್ನ ಬೆಳೆಸುವುದು, ಶರೀರ ಸಂರಕ್ಷಣೆ, ಪರಿಸರ ಪ್ರಜ್ಞೆ, ಶಾಲಾ ಹಂತದಲ್ಲಿ ಆರೋಗ್ಯ ಬೋಧನೆ, ಆರೋಗ್ಯ ತಪಾಸಣೆ, ಇವೆಲ್ಲವೂ ಕೂಡ ಈಸಿಯಾಗಿದೆ ಟಾಪಿಕ್. ಆರಾಮಾಗಿ ಇದನ್ನ ಕ್ರ್ಯಾಕ್ ಮಾಡ್ಬೋದು. ಸುಮಾರು ಒಂದು 5 ರಿಂದ 6 ಮಾರ್ಕ್ಸ್ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತದೆ. 15 ಅಂಕಗಳಿಗೆ ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ಬುಕ್, ಪಠ್ಯಕ್ರಮಗಳಿದಾವೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಇದೆ. ಹೀಗಾಗಿ ನೆಕ್ಸ್ಟ್ ನಾವು ಪ್ರಥಮ ಚಿಕಿತ್ಸೆ, ಇದು ಕೂಡ ಒಂದು ಟಾಪಿಕ್ ಬರುತ್ತೆ. ಫಸ್ಟ್ ಏಡ್ ಅಂತಕ್ಕಂಥದ್ದು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲೇ ಫಸ್ಟ್ ಏಡ್ ಅಂತಕ್ಕಂಥದ್ದು ಬರುತ್ತೆ, ಹೌದಾ? ನೆಕ್ಸ್ಟ್ ಅರ್ಥ, ನಿಯಮಗಳು, ತತ್ವಗಳು, ಗುರಿಗಳು ಮತ್ತು ಪ್ರಥಮ ಚಿಕಿತ್ಸೆಯ ಒಂದು ಪೆಟ್ಟಿಗೆ, ಇದು ಬರ್ತದೆ. ಯಾಕಂದ್ರೆ ರೋಗಿಯನ್ನ ಮೊಟ್ಟ ಮೊದಲ ನಾವು ಆರೈಕೆ ಮಾಡ್ತಕ್ಕಂಥದ್ದೇ ಇದಾಗಿರುತ್ತೆ, ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅಂತಕ್ಕಂಥದ್ದು ಕರಿತೀವಿ. ನೆಕ್ಸ್ಟ್ ವಿವಿಧ ಪ್ರಥಮ ಚಿಕಿತ್ಸೆ, ನಿರ್ಜಲೀಕರಣ, ಗಾಯಗಳು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ, ರಕ್ತಸ್ರಾವ ಸಿಗುತ್ತೆ, ವಿಷ ಸೇವನೆ ಸಿಗುತ್ತೆ, ಚೇಳು ಕಡಿತ ಕೂಡ, ಹಾವು ಕಡಿತ ಆದಾಗ, ಉಸಿರುಗಟ್ಟುವಿಕೆ, ಮೂರ್ಛೆ ರೋಗ, ಇವೆಲ್ಲವೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಇನ್ನು ಸೇಫ್ಟಿ ಎಜುಕೇಶನ್, ಇದು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ ಅಲ್ಲಿ ಮಕ್ಕಳಿಗೆ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದು ಬೆಂಕಿ ಆಗಿರ್ಬೋದು, ಬೆಂಕಿ ಆದಾಗ ನೀರಿಗೆ ಬಿದ್ದಾಗ ಆಗಿರ್ಬೋದು, ಸೊ ಏನೆಲ್ಲ ನಾವು ಮಾಡ್ಕೋಬಹುದು ಅಂತಕ್ಕಂಥದನ್ನ ಕೊಟ್ಟಿದ್ದಾರೆ.
ಆದ್ರೂ ನಾನು ನಿಮಗೆ ಹೇಳ್ತೀನಿ ಒಂದು ಬಾರಿ ನೋಡಿ, ಸುರಕ್ಷತಾ ಶಿಕ್ಷಣ ಅಂತೇಳಿ. ಸೊ ಇಲ್ಲಿ ಅರ್ಥ ನೆಕ್ಸ್ಟ್ ಬರ್ತಕ್ಕಂಥದ್ದು ಅರ್ಥ ಸಂಚಾರ ನಿಯಮಗಳು, ಜಿಬ್ರಾಪಟ್ಟಿ, ರಸ್ತೆ ಮೇಲೆ ತೆಗೆದುಕೊಳ್ತಕ್ಕಂಥ ಕ್ರಮಗಳು, ರಸ್ತಾ ಸುರಕ್ಷತಾ ನಿಯಮಗಳು ಅಂತ ಒಂದು ಪಾಠನೇ ಇದೆ. ಬಣ್ಣದ ದೀಪಗಳ ಸಂಕೇತ, ಪಾದಚಾರಿಗಳು ಅನುಸರಿಸಬೇಕಂತ ನಿಯಮಗಳು, ಅದೆಲ್ಲ ಅದರಲ್ಲೇ ಬರ್ತದೆ. ನೆಕ್ಸ್ಟ್ ಅಂಗರಚನಾಶಾಸ್ತ್ರ ಅಂತೇಳಿ. ಸೊ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತಕ್ಕಂಥದ್ದು ಬರ್ತದೆ. ಏನಿದೆ ನೋಡ್ರಿ, ಜೀವಕೋಶ ನೋಡ್ರಿ, ಇದಕ್ಕೆ ಹೋಯ್ತು ಸೈನ್ಸ್ಗೆ. ಹೀಗಾಗಿ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೆ ಅಂದರೆ ಭಾಳ ಇಂಪಾರ್ಟೆಂಟ್ ಇದು ಎಲ್ಲ ಸಬ್ಜೆಕ್ಟ್ಗೆ. ಮೌಲ್ಯಶಾಸ್ತ್ರ, ನೀತಿಶಾಸ್ತ್ರ, ಜೀವಶಾಸ್ತ್ರ, ಮನೋವಿಜ್ಞಾನ, ತತ್ವಶಾಸ್ತ್ರ, ಆಮೇಲೆ ಯೋಗ ಶಿಕ್ಷಣ, ಇದಕ್ಕೂ ಕೂಡ ಸಂಬಂಧಪಡುತ್ತೆ. ಮುಂದೆ ಹೇಳ್ತೀನಿ ಅದು ಹೆಂಗೆ ಅಂತೇಳಿ. ಜೀವಕೋಶ, ಅಸ್ಥಿಪಂಜರ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ ಅಂತಕ್ಕಂಥದ್ದು. ಆಮೇಲೆ ಸ್ಕೆಟ್ಲೆಟ್, ಒಂದು ಸಿಸ್ಟಮ್ ಸಂದುಗಳ ಬಗ್ಗೆ, ಜಾಯಿಂಟ್ಸ್ ಬಗ್ಗೆ, ಸ್ನಾಯು ಬಗ್ಗೆ, ಮಸಲ್ಸ್ ಬಗ್ಗೆ, ಉಸಿರಾಟ ಮಂಡಲ, ಅದಕ್ಕೆ ರಿಸಿಪ್ರೋಸಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸಿಸ್ಟಮ್, ಉಸಿರಾಟ ಮಂಡಲ ಒಂದು ವ್ಯವಸ್ಥೆ, ನರಮಂಡಲ ಆಗಿರ್ಬೋದು. ಸೊ ಜ್ಞಾನೇಂದ್ರಿಯಗಳು, ಸೆನ್ಸರಿ ಆರ್ಗನ್ಸ್ ಇವೆಲ್ಲನೂ ಬರ್ತವೆ, ನರ್ವ್ ಸಿಸ್ಟಮ್ಸ್ ಇವೆಲ್ಲನೂ ಬರ್ತದೆ. ಯೋಗ ಅಂತ ಆಗಲೇ ಹೇಳ್ತಾ ಇದ್ದೆ, ಪತಂಜಲಿ ಯೋಗ ಮಹರ್ಷಿಗಳು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಯೋಗದ ಪಿತಾಮಹ, ಯೋಗದ ಅರ್ಥ, ಯೋಗಾಸನಗಳ ಮಹತ್ವ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಅಷ್ಟಾಂಗ ಯೋಗಗಳಂತ ಬರ್ತದೆ. ಹೌದಾ? ಸೊ ಪತಂಜಲಿ ಕರ್ಮಸ್ಸು ಕೌಶಲ್ಯಂ ಅಂತಕ್ಕಂಥದ್ದು ಕರಿತಾರೆ. ಕೌಶಲ್ಯವನ್ನು, ಕರ್ಮವನ್ನು ಕೌಶಲ್ಯಪೂರ್ಣವಾಗಿ ಮಾಡ್ತಕ್ಕಂಥದ್ದೇ ಯೋಗ. ಕರ್ಮಸ್ಸು ಕೌಶಲ್ಯ ಯೋಗಂ ಅಂತಕ್ಕಂಥದ್ದು. ಹೌದಾ? ಅದರಲ್ಲಿ ಬರ್ತದೆ. ವೃತ್ತಚಿತ್ತ ನಿರೋಧ ಅಂತ ಕರೀತಾರೆ. ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದು ಯೋಗ ಅಂತ ಕರಿತೀವಿ. ಅದನ್ನ ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಯೋಗದ ಅರ್ಥ ಬರ್ತಕ್ಕಂಥದ್ದು, ಪ್ರಯೋಜನಗಳು, ಸೂರ್ಯ ನಮಸ್ಕಾರಗಳು, ಆಸನಗಳ ಪಟ್ಟಿ. ಸೂರ್ಯ ನಮಸ್ಕಾರಗಳಲ್ಲಿ ಸಾಕಷ್ಟು ಪ್ರಕಾರಗಳು ಬರ್ತವೆ, ಅದನ್ನ ನೋಡ್ತೀವಿ. ಆಸನಗಳಲ್ಲಿ ಮತ್ತೆ ಬರ್ತವೆ, ಪ್ರಾಣಾಯಾಮದಲ್ಲಿ ಕೂಡ ಪ್ರಕಾರಗಳು ಬರ್ತವೆ. ಇವೆಲ್ಲವೂ ಕೂಡ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಬಂತು ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಬೋಧನಾ ವಿಧಾನ, ಟೀಚಿಂಗ್ ಮೆಥಡ್. ಯಾಕೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸೈಕಾಲಜಿ ಯಾರ್ದು ಈ ಒಂದು ಸಬ್ಜೆಕ್ಟ್ ಮೇಲೆ ಚೆನ್ನಾಗಿದೆಯಾ ಅವ್ರು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು. ಹೀಗಾಗಿ ನೀವು ಸೊ ಇಂಥವ್ರು ನೀವು ನಾವು ಏನೋ ಓದ್ಕೋತೀವಿ ಏನೋ ಉಳ್ಕೋತೀವಿ ಅಂದರೆ ಆಗಲ್ಲ. ಇದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಬೇಕು. ಯಾಕಂದ್ರೆ ಫಿಸಿಕಲ್ ಎಜುಕೇಷನ್ ತುಂಬ ಏನು ಮಾಡ್ತಾರೆ, ಕಲಿಕೆಯಿಂದ ದೂರ ಇರ್ತಾರೆ ಅವರು. ಸಡನ್ಲಿ ಬಂದು ಇಷ್ಟೆಲ್ಲ ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ. ನೀವೆಲ್ಲರೂ ಕೂಡ ಅಪಾಯಿಂಟ್ಮೆಂಟ್ ಇದ್ದಂಗೆ, ಯಾಕಂದ್ರೆ ಕಾಂಪಿಟೇಷನ್ ಕಡಿಮೆ. ಆದರೂ ಕೂಡ ನಿಮ್ಮ ಕಲಿಕೆಯನ್ನು ದೃಢೀಕರಿಸಲಿಕ್ಕೆ ಇದು ಬೆಸ್ಟ್ ಒಂದು ಗೈಡೆನ್ಸ್ ನಿಮಗೆ ಅವಶ್ಯಕತೆ ಇದ್ದಿದ್ದು ಅಂತಕ್ಕಂಥದ್ದು ನೋಡಿ. ನೆಕ್ಸ್ಟ್ ನೋಡ್ಕೊಡ್ರಿ ಏನಿದೆ ಅಂಥೇಳಿ. ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೆ ಇಲ್ಲಿ. ಓಕೆ, ಸೊ ಇಲ್ಲಿ ಯೂನಿಟ್ 1 ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಷನ್. ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಣದ ಬುನಾದಿ. ಅದರಲ್ಲಿ ನಾವು ನೋಡ್ತೀವಿ ಮೀನಿಂಗ್, ಡೆಫಿನೇಷನ್ ಆಫ್ ಫಿಸಿಕಲ್ ಎಜುಕೇಷನ್, ಮಾಡರ್ನ್ ಕಾನ್ಸೆಪ್ಟ್ ಆಫ್ ಫಿಸಿಕಲ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು. ಆಮೇಲೆ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಅಲೈಡ್ ಏರಿಯಾಸು, ಫಿಸಿಕಲ್ ಎಜುಕೇಷನ್ ಆ್ಯಸ್ ಪ್ರೊಸೆಸ್ಸು, ಬಯೋಲಾಜಿಕಲ್ ಬೇಸಿಸ್ಸು, ಫಿಸಿಕಲ್ ಎಜುಕೇಷನ್ನು, ಸೋಷಿಯಾಲಜಿಕಲ್ ಬೇಸಿಸ್ಸು, ದೈಹಿಕ, ಮಾನಸಿಕ, ಸಾಮಾಜಿಕ, ನೈತಿಕ ಎಲ್ಲ ಆಯಾಮಗಳ ಬಗ್ಗೆ ಇಲ್ಲಿ ನೀವು ಡಿಸ್ಕಷನ್ ಮಾಡ್ಬೋದು. ಒಲಿಂಪಿಕ್, ಗ್ರೀಕು, ಇದೆಲ್ಲ ಹಿಂದೆ ನಾನು ಹೇಳಿದ್ನಲ್ಲ, ಅವೆಲ್ಲವೂ ಕೂಡ ಹೀಗಾಗಿ ನಾವು ತಿಳ್ಕೊಂಡ್ವಿ ಅಲ್ಲಿ. ಅದನ್ನು ಮತ್ತೆ ಇಲ್ಲಿ ನೋಡ್ಕೊಳ್ತಕ್ಕಂಥದ್ದು ಯೂನಿಟ್ 2 ಅಲ್ಲಿ ಅನಾಟೋಮಿ ಆ್ಯಂಡ್ ಫಿಸಿಯಾಲಜಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೀಡ್ ಆ್ಯಂಡ್ ಅಬ್ಜೆಕ್ಟಿವಿಟಿ ಆಫ್ ಅನಾಟೋಮಿ ಆ್ಯಂಡ್ ಫಿಸಿಯಾಲಜಿ ಟು ಫಿಸಿಕಲ್ ಎಜುಕೇಷನ್ ಎಲಿಮೆಂಟ್ಸ್, ಫಾರ್ಮಿಂಗ್ ಆಫ್ ದ ಬಾಡಿ, ಸ್ಕೆಲ್ಟೆಲ ಆ್ಯಂಡ್ ಮಸಲ್ಸು, ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು. ನಂತರಲ್ಲಿ ಸರ್ಕ್ಯುಲೇಟರಿ ಆ್ಯಂಡ್ ರಿಸಿಪ್ರೋಸಿಟಿ ಒಂದು ಸಿಸ್ಟಮ್ ಆಗಿರ್ಬೋದು, ಉಸಿರಾಟ ಪ್ರಕ್ರಿಯೆ ಬಗ್ಗೆ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಸೊ ನರ್ವ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಆಮೇಲೆ ಫಿಸಿಯಾಲಜಿಕಲ್ ದೈಹಿಕ ಒಂದು ವ್ಯಾಯಾಮಗಳ ಎಕ್ಸಸೈಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಮೆಡಿಸಿನ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ಇದೆಲ್ಲನೂ ಕಂಪ್ಲೀಟಾಗಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕರಿಕ್ಯುಲಮ್, ಟ್ರಾನ್ಸಾಕ್ಷನ್ ಆ್ಯಂಡ್ ಪೆಡಗಾಗಿ ಇನ್ ಫಿಸಿಕಲ್ ಎಜುಕೇಷನ್ ಅಂತೇಳಿ. ಸೊ ಏನಿದೆ ಅಂತಕ್ಕಂಥದ್ದು ನೋಡ್ರಿ. ಇಲ್ಲಿ ಕರಿಕ್ಯುಲಮ್ ಅಂದರೆ ಏನು, ಪಠ್ಯಕ್ರಮ ಅಂದರೆ ಏನು, ಕಂಪ್ಲೀಟಾಗಿ ಇಲ್ಲಿ ತಿಳ್ಕೊತಕ್ಕಂಥ ಪ್ರಯತ್ನ ಮಾಡೋಣ. ಟ್ರಾನ್ಸಾಕ್ಷನ್ ಬಗ್ಗೆ, ಕರಿಕ್ಯುಲಮ್ ಟ್ರಾನ್ಸಾಕ್ಷನ್ ಏನಿದಾವೆ, ಎಜುಕೇಷನ್ ಟೆಕ್ನಾಲಜಿ ಇದೆ, ಪ್ರೆಸೆಂಟೇಷನ್ ಆಗಿರ್ಬೋದು, ಟೆಕ್ನಿಕ್ ಆಗಿರ್ಬೋದು, ಮೆಥಡ್ಸ್ ಆಫ್ ಟೀಚಿಂಗ್ ಆಗಿರ್ಬೋದು, ಮೈಕ್ರೋ ಟೀಚಿಂಗ್ ನೋಡ್ರಿ ಬಂತಿಲ್ಲಿ ಇವೆಲ್ಲ ಸೈಕಾಲಜಿಗೆ ರಿಲೇಟೆಡ್ ಸಬ್ಜೆಕ್ಟ್ಸ್ ಇವು, ಅದರಲ್ಲೇ ಕವರ್ ಆಗುತ್ತೆ. ಮೈಕ್ರೋ ಟೀಚಿಂಗ್ ಆಗಿರ್ಬೋದು, ಲೆಸನ್ ಪ್ಲ್ಯಾನು, ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಆಮೇಲೆ ಟೆಕ್ನಾಲಜಿ, ಮೀಡಿಯಾ ಆಗಿರ್ಬೋದು, ಇವ್ಯಾಲ್ಯೂಯೇಷನು, ಫಿಸಿಕಲ್ ಎಜುಕೇಷನು, ಟ್ರ್ಯಾಕ್ಸ್, ಫೀಲ್ಡ್ಸು, ರಿಸರ್ಚ್ ಇನ್ ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು, ಸಂಶೋಧನೆ, ಕ್ರಿಯಾ ಸಂಶೋಧನೆ ಅಂತ ಕರಿತೀವಲ್ವ ಆ ರೀತಿಯಾಗಿ. ಇನ್ನು ಅಡಾಪ್ಟೆಡ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಯೋಗ ಶಿಕ್ಷಣದ ಮಹತ್ವ ಸದ್ಯಕ್ಕೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಹೌದಾ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೀವು ಆಚರಣೆ ಮಾಡ್ತೀರಿ ಜೂನ್ 21 ಹಂಗೆ. ನೆಕ್ಸ್ಟ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಯಾವ ರೀತಿಯಾಗಿ ಯೋಗ ಹುಟ್ಟಿ ಬೆಳೀತು, ನಂತರದಲ್ಲಿ ಲಕ್ಷಣಗಳಾಗಿರ್ಬೋದು, ಕಲಿಕೆ ಅದರ ಕುರಿತು ಯಾವ ರೀತಿಯಾಗಿ ಅಡಾಪ್ಟ್ ಮಾಡ್ಕೊಂಡಿವಿ ಅಂತಕ್ಕಂಥದ್ದಾಗಿರ್ಬೋದು, ಸೂರ್ಯ ನಮಸ್ಕಾರ, ಇನ್ನು ಈಗಾಗಲೇ ಹಿಂದೆ ನೋಡ್ಕೊಂಡು ಮ್ಯಾನೇಜ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್. ಇದು ಕೂಡ ಏನಾಗುತ್ತೆ ಅಂದರೆ ಆಲ್ರೆಡಿ ನಾವೇನು ಫಸ್ಟ್ ಇದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರಿ. ಇಲ್ಲಿ ನೀವು ಹೆಲ್ತ್ ಆ್ಯಂಡ್ ಎನ್ವೈರ್ಮೆಂಟ್ ಎಜುಕೇಷನ್ ಬರ್ತದೆ, ಎಜುಕೇಷನ್ ಸೈಕಾಲಜಿ, ಅಲ್ಲಿ ನೀವು ನೋಡಿದ್ರಿ ಇದೆಲ್ಲವೂ ಕೂಡ ಇಂಗ್ಲೀಷಲ್ಲಿ ಮತ್ತೊಮ್ಮಿದೆ, ನೀವು ಒಂದು ಬಾರಿ ಚೆಕ್ ಮಾಡ್ಕೋಬೋದು ಇದನ್ನು. ಓಕೆ, ಟೀಚಿಂಗ್ ಅಪ್ಟಿಟ್ಯೂಡಲ್ಲಿ ಇವುಗಳನ್ನ ಕೊಟ್ಟಿರ್ತಕ್ಕಂಥದ್ದು.
ಆಲ್ಮೋಸ್ಟ್ ಅದರಲ್ಲೇ ಕವರ್ ಆಗುತ್ತೆ ಸೈಕಾಲಜಿಯಲ್ಲಿ. ಸಪ್ರೇಟಾಗಿ ಮತ್ತೆ ಇದಕ್ಕೆ ನಾವು ಇದನ್ನೇ ಮತ್ತೆ ಓದ್ಕೊತ ಕುಂತಕ್ಕಂಥದ್ದಲ್ಲ. ಈ ಯಾವ ಸೈಕಾಲಜಿ ರಿಲೇಟೆಡ್ ಟಾಪಿಕ್ಸ್ಗಳಿದಾವೆ ಎಲ್ಲವೂ ಕೂಡ ಅದರಲ್ಲೇ ಕವರ್ ಆಗುತ್ತೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಬೆಸ್ಟ್ ಆಗಿ ನೀವು ಪ್ರಿಪೇರ್ ಮಾಡ್ಬೋದು ಇದನ್ನು. ಆಮೇಲೆ ಇದಕ್ಕೊಂದು ಪ್ರಾಪರ್ ಆಗಿರ್ತಕ್ಕಂಥ ಗೈಡೆನ್ಸ್ ಬೇಕು. ನೀವು ಪ್ರಾಪರ್ ಆಗಿ ಇದನ್ನು ಸ್ಟಡಿ ಮಾಡಬೇಕು. ಸುಮಾರು ಒಂದು 2-3 ತಿಂಗಳು ನೀಟಾಗಿ ನೀವು ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡಿದರೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದಕ್ಕೆ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.